ನಾನು ಮೊದಲನೇದಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ದೇವರು ಎಲ್ಲರಿಗೂ ಸಹಿತ ಸಕಲ ಐಶ್ವರ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮೊಳಗೆ ಯಾವುದೇ ಗೊಂದಲ ಇಲ್ಲ. ಟಿಕೆಟ್ ಕೇಳಿದ್ದು ನಾವೆಲ್ಲರೂ ಸಹಿತ 8 ಜನ, ನಮ್ಮನ್ನು ಸೇರ್ಕೊಂಡು 8 ಜನ ನಾವು ಕೇಳಿದ್ವಿ. ಇವತ್ತು ನಮ್ಮ ಅಭ್ಯರ್ಥಿ ಘೋಷಣೆ ಆಗಿದೆ. ಅವ್ರು ಯಾರೂ ಬೇರೆ ಅಲ್ಲ, ನನ್ನ ಬ್ರದರ್ ಅವರು. ಆ ರೀತಿ ನಾವು ನಾನಿರ್ಬೋದು, ರಾಜನಹಳ್ಳಿ ಶಿವಕುಮಾರ್ ಇರ್ಬೋದು, ನಾವು ಮೊನ್ನೆ ಬಂದ ಕಾರ್ಯಕರ್ತರಲ್ಲ. ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿನ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವರ ನೇತೃತ್ವದಲ್ಲಿ ಬಂದಂಥವ್ರು ನಾವು. ಯಾಕೆಂದರೆ ಅವರೆಲ್ಲ ನಮಗೆ ಆದರ್ಶಗಳು. ನಿಮಗೆ ಒಂದು ವಿಚಾರ ಸತ್ಯ ಗೊತ್ತಿರಲಿ, ಇಡೀ ದೇಶನೇ ಅಡ್ವಾಣಿ ಅಂತ ಹೇಳ್ತಾ ಇತ್ತು, ಮುಂದಿನ ಪ್ರಧಾನಿ. ಅಂಥ ಟೈಮ್ನಾಗ ಅಡ್ವಾಣಿಯವ್ರು ಘೋಷಣೆ ಮಾಡಿದರು ವಾಜಪೇಯಿ ಪ್ರಧಾನಿ ಅಂತಂದು. ಆ ಹಿನ್ನೆಲೆಯಿಂದ ಬಂದಂಥ ಕಾರ್ಯಕರ್ತರು ನಾವು. ಹಾಗಾಗಿ ಇವತ್ತು ನಾವು ಹೇಳ್ತಾ ಇದ್ದೀವಿ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಏನೇ ಇಲ್ಲ. ನಮ್ಮ 100ಕ್ಕೆ 100 ನಾನೇ ನಿಂತಿದ್ದೀನಿ ಅನ್ನೋ ರೀತಿ, ನಮ್ಮ ರಾಜನಹಳ್ಳಿ ಶಿವಕುಮಾರ್ ನಿಂತಿದ್ದಾರೆ ಅನ್ನೋ ರೀತಿ ನಿಲ್ತೀವಿ. ನಮ್ಮ ಗುರಿ ಕಾಂಗ್ರೆಸ್ಸನ್ನು ಸೋಲ್ಸೋದು ಒಂದೇ ಗುರಿ ನಮ್ಮದು. ಗುರಿ ಇನ್ನು ಯಾವುದೂ ಇಲ್ಲ ನಮ್ಮ ತಲೆಗೆ. ಒಂದು ಸಣ್ಣದಷ್ಟು ಎಳ್ಳುಕಾಳು ಸಂಶಯ ಇಲ್ಲೇ ಇಲ್ಲ ನಮ್ಮಲ್ಲಿ. 100ಕ್ಕೆ 100 ಗೆಲ್ತೀವಿ, ಅದ್ರಾಗ ಅನುಮಾನನೇ ಇಲ್ಲ. ಮೇ 4ನೇ ತಾರೀಕು ನಮ್ಮ ರಿಸಲ್ಟ್ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳುತ್ತೆ, ಅದು ಶತಸಿದ್ಧ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ. CM ಸಿದ್ದೇಶ್ವರ ಅವರು ಹೇಳಿದರು, ಅವರೇ ಸಾಮಾನ್ಯ ಕಾರ್ಯಕರ್ತರಿಗೆ ಕೊಟ್ಟು ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರ್ತೀವಿ ಅನ್ನೋದು. ನಾವು ಅದನ್ನೇ ಹೇಳ್ತಾ ಇದ್ದೀವಿ, ಅವತ್ತು ಹೇಳ್ತಾ ಇದ್ದೀವಿ. ನಮ್ಮ ಹತ್ರ ಯಾರು ಸಹಿತ ಏನು ಐಷಾರಾಮಿ ಬಂಗ್ಲೆ ಇಲ್ಲ, ಏನು ಹೆಲಿಕಾಪ್ಟರ್ ಇಲ್ಲ, ವಿಮಾನ ಇಲ್ಲ, ಯಾವಿಲ್ಲ. ನಾವು ಸಾಮಾನ್ಯ ಬಡ ಕುಟುಂಬದಿಂದ ಬಂದರು. ಅವ್ರ ತಂದೆನೂ ಹಮಾಲಿ ಮಾಡ್ತಿದ್ರು. ನಾನು ಸಹಿತ ಪೋಸ್ಟ್ ಆಫೀಸ್ನ ಚೀಲ ಹೊತ್ತು ಬಂದಿದ್ದೀನಿ. ಶಿವನು ಸಹಿತ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ನಾವೆಲ್ಲ ಬಡ ಕುಟುಂಬದಿಂದ ಬಂದವರು. ಹಾಗಾಗಿ ಇವತ್ತು ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ. ನಮ್ಮ ಅಭ್ಯರ್ಥಿ ಕಮಲ, ಅದನ್ನು ಗೆಲ್ಸೋದು ನಮ್ಮ ಗುರಿ ಅಷ್ಟೇ. ಯಾವ ವಿಚಾರಗಳು ಇಟ್ಕೊಂಡು ಜನರ ಬಳಿ ಹೋಗ್ತೀವಿ ಸರ್? ಈಗಾಗಲೇ 30 ವರ್ಷದಿಂದ ಇಲ್ಲಿ ಏನೇನು ನಡೆದಿದೆ ಅಂತಂದೇಳಿ ಈಗಾಗಲೇ ಸ್ಪಷ್ಟವಾಗಿ ಎಲ್ಲ ನಾನು ಹೇಳಿಲ್ಲ. ಯಾರು 30 ವರ್ಷದಿಂದ ಓಟಕ್ಕೆ ಅಂತ ಬರ್ತಿದ್ರಲ್ಲ, ನಮ್ಮ ಅಲ್ಪಸಂಖ್ಯಾತ ಬಂಧುಗಳು, ಅವ್ರು ಹೇಳಿದ್ದಾರೆ ಏನು ಇಲ್ಲಿ ಅಭಿವೃದ್ಧಿ ಇಲ್ಲ, ಶೂನ್ಯ ಅಂತಂದೇಳಿ. ಆದರೂ ಸಹಿತ ಅವರು ಇವತ್ತು ನಮಗೆ ಅವಕಾಶ ಸಿಗ್ತೈತಿ ಅಂತ 30 ವರ್ಷದಿಂದನೂ ಸಹಿತ ಅವರು ಮೂಗಿ ತುಪ್ಪ ವರ್ಷ ಅಂತ ಬಂದರು ಅವರಿಗೆ. ಆದರೆ ಇವತ್ತು ಏನೇನು ನಡೀತೈತಿ? ನಿಜವಾದ ಮುಸ್ಲಿಂ ವಿರೋಧಿಗಳು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಸಿನ ಮನೆತನ. ಇಲ್ಲಿ ಒಂದು ಮನೆತನದ ಆಡಳಿತ ನಡೀತೈತಿ. ಅವರಿಂದ ಇವತ್ತು ಏನೇನು ಆಗ್ತೈತಿ? ಬರೀ ಟಿಕೆಟ್ ಕೇಳಿದಕ್ಕೆ ಇವತ್ತು ಅವರ ಒಳಗೆ ಅಂತರಂಗ ಜಗಳ ಹಚ್ಚಿದ್ದಾರೆ. ಮುಸ್ಲಿಮರೊಳಗೆ ಜಗಳ ಹಚ್ಚಿದ್ದಾರೆ. ಅವ್ರದ್ದೇ ಒಂದು ಗುಂಪು ಮಾಡಿ, ಇವ್ರದ್ದೇ ಒಂದು ಗುಂಪು ಮಾಡಿ ಅಲ್ಲಿ ಜಗಳ ಹಚ್ಚಿದ್ದಾರೆ. ಏನು ಸ್ವತಃ ಅವ್ರ ಕುಟುಂಬದಲ್ಲೇ ಯಾರನ್ನೂ ಮ್ಯಾಲೆ ಬರೋಕ್ಕೆ ಬಿಡ್ತಾ ಇಲ್ಲ. ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ನೇನೈತಿ ಈಗ? ಯಾಕಂದರೆ ನಮ್ಮ ಹಿಂದೂ ಧರ್ಮದಾಗ ಒಂದು ಪದ್ಧತಿ ಐತಿ. ನಮ್ಮ ಮನೆ ಒಳಗೆ ನಮ್ಮ ತಂದೆ ಸತ್ತರೆ ಹಿರಿಯ ಮಗನಿಗೆ ಪೇಟ ಇಡ್ತಾರೆ, ಅವ್ರ ತಲೆ ಮೇಲಿಟ್ಟು ಸತ್ತಾಗ. ತಾಯಿ ಸತ್ತರೆ ಕಿರಿಯ ಮಗನಿಂದ ಪೂಜೆ ಮಾಡಿಸ್ತಾರೆ. ಆದರೆ ಮೊನ್ನೆ ಸತ್ತಾಗ ಶಾಮನೂರು ಶಿವಶಂಕರಪ್ಪನವ್ರು ಹಿರಿಯರು ಸತ್ತಾಗ ಏನು ಮಾಡಿದರು? ಬಕ್ಕೇಶ್ವರ ತಲೆ ಮೇಲೆ ಪೇಟ ಇಟ್ಟರು. ಇವತ್ತು ಮಲ್ಲಿಕಾರ್ಜುನ್ ಯಾರು ತಲೆ ಮೇಲೆ ಪೇಟ ಇಡ್ತದಾನ? ಅವ್ನ ಮಗನ ತಲೆ ಮೇಲೆ ಪೇಟ ಇಡ್ತದಾನ. ಅಪ್ಪಗೂ ಮೋಸ ಮಾಡಿದವನು ಇನ್ನು ಬೇರೆ ಜನಗಳಿಗೆ ಬಿಡ್ತಾನ. ಹಾಗಾಗಿ ಇವತ್ತು ನಮ್ಮ ಗುರಿ ಭಾರತೀಯ ಜನತಾ ಪಾರ್ಟಿ, ಕಮಲದ ಗುರುತು, ನಮ್ಮ ಬ್ರದರ್ ರೌತ ಗೆಲ್ಲಿಸ್ತೀವಿ. ದಕ್ಷಿಣ ಕ್ಷೇತ್ರದಲ್ಲಿ 4 ಬಾರಿ ಚುನಾವಣೆ ಸ್ಪರ್ಧಿಸಿದ ಅನುಭವ ಇದೆ. ಈ ಹೊಸಬರಿಗೆ ಅವಕಾಶ ಸಿಕ್ಕಿದೆ, ಅವ್ರ ಪರವಾಗಿ ಹೆಂಗಿರ್ತೀರಿ? ಕಳೆದ ಬಾರಿ ಸಹ ಅಜಯ್ ಪರ ನಿಂತು ಪ್ರಚಾರ ಮಾಡಿದ್ರು ಸರ್. ಇಲ್ಲಿ ಹೊಸಬ್ರು ಅಳುಬ್ರು ಅಂತ ಏನಿಲ್ಲ. ನಮ್ಮ ಗುರಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಸೋಲಿಸ್ಬೇಕಂತ. ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಹುಟ್ಟಿದ್ದೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ. ನಮ್ಮ ಹಿರಿಯರಾಗಿರ್ತಕ್ಕಂಥ ಶಂಕರನಾಂಡ್ ಇದೇ ವಾರ್ಡಿಂದ ಅವಾಗ 3 ಓಟ್ ಹಾಕೋದಿತ್ತು. ಡಿವಿಷನ್ ವಾರ್ಡಲ್ಲ, ಡಿವಿಷನ್ ಇತ್ತು. ಅವಾಗ ಏಣಿ ಗುರ್ತಿಂದ, ಅವಾಗ ಇನ್ನೂ ಕಮಲ ಇದ್ದಿಲ್ಲ, ಯಾವ್ದು ಬೇಕಾದ್ರೂ ಚಾಯ್ಸ್ ಮಾಡ್ಕೋಬೋದಿತ್ತು. ಪಾರ್ಟಿ ಮಾತ್ರ ಭಾರತೀಯ ಜನತಾ ಪಾರ್ಟಿ. ಅವಾಗ ಏಣಿ ಗುರ್ತಿಂದ ನಿಂತ್ಕೊಂಡಿದ್ರು. ಅವತ್ತಿಂದ ಕೆಲಸ ಮಾಡಕತ್ತೀನಿ, 88ರಿಂದ ನಾನು ಕೆಲಸ ಮಾಡಕತ್ತೀನಿ. ಇವತ್ತು ಸಹಿತ ನಾನು ಪಕ್ಷ ಯಾವುದೇ ಬದಲಾಯಿಸಿಲ್ಲ, ನಿಷ್ಠೆ ಬದಲಾಯಿಸಿಲ್ಲ, ವ್ಯಕ್ತಿ ಬದಲಾಯಿಸಿಲ್ಲ, ಯಾವುದು ಬದಲಾಯಿಸಿಲ್ಲ. ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧವಾಗಿ ದುಡಿತೀವಿ. 100ಕ್ಕೆ 100 ಕಮಲ ಅರಳಿಸ್ತಾರೆ. ತಂದೆಯವರು ದಾಸಕೆರೆ ಪುರುಷ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ಕೊತಾನೆ ಬಂದವರು ಸರ್. ಅವ್ರ ತಂದೆಯವರು ಸಹಿತ ನಮ್ಮ ಗುರುಗಳೇ. ಅವರು ನಮ್ಮ ಗರಡಿಮನಿ ಅಧ್ಯಕ್ಷರು. ಈಗ ನಾನು ಗರಡಿಮನಿ ಅಧ್ಯಕ್ಷ ನಾನು ಹೇಳೋದು. ಹಾಗಾಗಿ ಅವರು ಯಾವಾಗಲೂ ಸಹಿತ ನನಗೆ ಆಶೀರ್ವಾದ ಮಾಡ್ಕೊಂತ ಬಂದಾರೆ ಹಿರಿಯರು. ಹಂಗಾಗಿ ನಮ್ಮ ಗುರುಗಳ ಶಿಷ್ಯನೇ ಮಗನೇ ಇವತ್ತು ನಮಗೆ ಇದು ನಮ್ಮ ಶಿಷ್ಯನಾಗಿ ಬಂದದಾನ. ನಾವು 100ಕ್ಕೆ 100 ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಯಾವುದೇ ಅನುಮಾನ ಇಲ್ಲ. ಎಲ್ಲರೂ ಒಟ್ಟಾಗಿರ್ತೀವಿ, ಒಂದಾಗಿರ್ತೀವಿ. ಚುನಾವಣೆ ಗೆಲ್ಲಿಸ್ತೀವಿ. 100ಕ್ಕೆ 100 ಅದ್ರಾಗ ಅನುಮಾನನೇ ಇಲ್ಲ, ಯಾವುದೇ ಅನುಮಾನ ಇಲ್ಲ. ಅದರೊಳಗೆ ಯಾವ ಭಿನ್ನಾಭಿಪ್ರಾಯವೂ ಇಲ್ಲ. ಮತ್ತು ಸ್ವಚ್ಛವಾಗಿ ಎಲ್ಲಿ ಪ್ರಮಾಣ ಮಾಡು ಅಂದರೂ ಮಾಡ್ತೀವಿ.
ಹಾಂ 100ಕ್ಕೆ 100 ಇವತ್ತಿಂದ ನಾವು ಮಲಗಲ್ಲ ನಮ್ಮದು 9ನೇ ತಾರೀಕು ಎಲ್ಲ ನಮ್ಮ ಏನು ಬೂತು ಇವು ಇದ್ದಾವೆ ಮಿಷಿನ್ನು ಅಷ್ಟು ಸಹಿತ ಇದಕ್ಕೆ ಹೋಗಿ ಬಂದ ಮೇಲೆ ನಾವು ಮಲಗೋದು ವಿಶ್ರಮಿಸೋದು ಅಲ್ಲಿ ತನಕ ವಿಶ್ರಮಿಸಲ್ಲ ಈ ಸಾರಿ ಗೆಲ್ಲಿಸ್ತೀವಿ ಅದು ನಮ್ಮ ಶತಸಿದ್ಧ